ಮೇಡಮ್ ಯಾವುದೇ ಮಾಹಿತಿ ಇಲ್ಲ ನೀವು ಬಂದಂತ ಉದ್ದೇಶ ಏನಿಲ್ಲ ಯಾವುದೋ ಕೆಲಸದ ಮೇಲೆ ಬಂದಿದ್ವಿ ಯಾವುದೇ ತರ ಮಾಹಿತಿ ಇಲ್ಲ ಈಗಲೇ ಯಾವುದೇ ಮಾಹಿತಿ ಇಲ್ಲ ಬರ್ತಾರಾ ಇಲ್ವಾ ಬರ್ತಾರಾ ಇಲ್ವಾ ಮಾಹಿತಿ ಇಲ್ಲ ಅಂದ್ರೆ ಮಾಹಿತಿಗಳಿಲ್ಲ ನಮಗೆ ಮಾಹಿತಿ ಇಲ್ಲ ಅಟ್ಲೀಸ್ಟ್ ಅವ್ರು ಬರ್ತಾರಾ ಬರಲ್ವಾ ಅಲ್ಲ ಮಾಹಿತಿ ಇಲ್ಲ ನಾವು ಮತ್ತೆ ಅಲ್ಲ ನಾವು ಮಾಹಿತಿ ಇಲ್ಲ ನಮಗೆ ಯಾವುದೇ ಮಾಹಿತಿ ಇಲ್ಲ ದಯವಿಟ್ಟು ಒಂಚೂರು ನೀವು SIT ಅಧಿಕಾರಿಗಳ ಜೊತೆ ಏನ್ ಚರ್ಚೆ ಮಾಡಿದ್ರು ಅಲ್ಲ ಅವರು ಕೇಳಿದ್ರಷ್ಟೇ ಏನ್ ವಿಷಯ ಅಂತ ಅಷ್ಟೇ ನಮ್ಗೂ ಅವ್ರು ನಿಮಗೆ ಏನ್ ಹೇಳಿದ್ರಿ ನಿಮಗೆ ಹೇಳಿದ್ರೆ ಅವ್ರಿಗೆ ಹೇಳಿದೀವಿ ನಮಗೆ ಮಾಹಿತಿ ಇಲ್ಲ ನಮಗೆ ಮಾಹಿತಿ ಇಲ್ಲ ಅಂತ ನಮ್ದೇನೋ ಕೆಲಸದ ಮೇಲೆ ಬಂದಿದೀವಿ ಅಷ್ಟೇ ಯಾರು ಇಲ್ಲ ಅಲ್ಲಿ ಯಾರು ಇಲ್ಲ ಯಾರು ಇಲ್ಲ ಯಾರಿದಾರ ಇಲ್ಲ ಇಲ್ಲ ನಮ್ಮ ಭವಾನಿ ಮೇಡಮ್ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ವಾ ನಮಗೆ ಅವ್ರ ಬಗ್ಗೆ ಮಾಹಿತಿ ಮೇಡಮ್ ಈಗ ಯಾವ ಉದ್ದೇಶಕ್ಕೋಸ್ಕರ ನೀವು ಬಂದಿದ್ದಾದ್ರು ಅಲ್ಲ ಪರ್ಸನಲ್ ವಿಚಾರಕ್ಕ ಅಥವಾ ಭವಾನಿ ರೇವಣ್ಣವ್ರ ವಿಚಾರಕ್ಕ ಪರ್ಸನಲ್ SIT ಅವ್ರ ಜೊತೆ ಏನ್ ಮಾತಾಡಿದ್ರಿ ಅಂತ ಮೇಡಮ್ ಈಗ ಅವ್ರು ನೀವ್ ಯಾರು ಅಂತ ಕೇಳಿದ್ರು ಅದಕ್ಕೆ ಮಾತಾಡಿದ್ವಿ ಏನ್ ಹೇಳಿದ್ರಿ ಮೇಡಮ್ ನೀವು ಯಾರು ಅಂತ ಹೇಳಿದ್ರಿ ಮೇಡಮ್ ಅಂದ್ರೆ ಯಾವ ರೀಸನ್ಗೋಸ್ಕರ ಅಂತ ಗೊತ್ತಾಗಲ್ವಾ ಅಲ್ಲ ಮೇಡಮ್ ಯಾವ ರೀಸನ್ಗೋಸ್ಕರ ಬಂದಿದ್ದೀರಿ ಅಂತ ಏನೋ ಪರ್ಸನಲ್ ಕೆಲಸ ಇತ್ತು ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳಿದ್ವಿ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಲಾಯರ್ಸ್ ಕೂಡ ಭೇಟಿ ಕೊಟ್ಟರು ಜೊತೆಗೆ ಅವ್ರನ್ನ SIT ಅಧಿಕಾರಿಗಳೊಂದಿಗೆ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಆದರೆ ಯಾವುದೇ ಮಾಹಿತಿಯನ್ನು ಆ ವಕೀಲರು ಬಿಟ್ಕೊಡ್ತಿಲ್ಲ ಕಾದು ನೋಡಬೇಕಾಗುತ್ತೆ ರಂಜಿತ್ ಏನಾಗುತ್ತೆ ಭವಾನಿ ರೇವಣ್ಣ ಅವರು ಬರ್ತಾರಾ ಬಂದು ಏನು SIT ಅಧಿಕಾರಿಗಳನ್ನು ಭೇಟಿ ಮಾಡ್ತಾರ ಅನ್ನೋಂಥದ್ದನ್ನು ಮತ್ತಷ್ಟು ಮಾಹಿತಿಯನ್ನು ಇಂಚಿಂಚಾಗಿ ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ ಮೇಡಮ್ ಯಾವುದೇ ಮಾಹಿತಿ ಇಲ್ಲ ನೀವು ಬಂದಂತ ಉದ್ದೇಶ ಏನಿಲ್ಲ ಯಾವುದೋ ಕೆಲಸದ ಮೇಲೆ ಬಂದಿದ್ವಿ ಯಾವುದೇ ತರ ಮಾಹಿತಿ ಇಲ್ಲ ಈಗಲೇ ಯಾವುದೇ ಮಾಹಿತಿ ಇಲ್ಲ ಬರ್ತಾರಾ ಇಲ್ವಾ ಮಾಹಿತಿ ಇಲ್ಲ ಅಂದ್ರೆ ಮಾಹಿತಿಗಳಿಲ್ಲ ನಮಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಟ್ಲೀಸ್ಟ್ ಅವ್ರು ಬರ್ತಾರಾ ಬರಲ್ವಾ ಅಲ್ಲ ಮಾಹಿತಿ ಇಲ್ಲ ನಾವು ಮತ್ತೆ ಅಲ್ಲ ನಾವು ಮಾಹಿತಿ ಇಲ್ಲ ನಮಗೆ ಯಾವುದೇ ಮಾಹಿತಿ ಇಲ್ಲ ದಯವಿಟ್ಟು ಒಂಚೂರು ನೀವು SIT ಅಧಿಕಾರಿಗಳ ಜೊತೆ ಏನ್ ಚರ್ಚೆ ಮಾಡಿದ್ರು ಅಲ್ಲ ಅವರು ಕೇಳಿದ್ರಷ್ಟೇ ಏನ್ ವಿಷಯ ಅಂತ ಅಷ್ಟೇ ನಮ್ಗೂ ಅವ್ರು ನಿಮಗೆ ಏನ್ ಹೇಳಿದ್ರಿ ನಿಮಗೆ ಹೇಳಿದ್ರೆ ಅವ್ರಿಗೆ ಹೇಳಿದೀವಿ ನಮಗೆ ಮಾಹಿತಿ ಇಲ್ಲ ನಮಗೆ ಮಾಹಿತಿ ಇಲ್ಲ ಅಂತ ನಮ್ದೇನೋ ಕೆಲಸದ ಮೇಲೆ ಬಂದಿದೀವಿ ಅಷ್ಟೇ ಯಾರು ಇಲ್ಲ ಅಲ್ಲಿ ಯಾರು ಇಲ್ಲ ಯಾರು ಇಲ್ಲ 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 ನಮ್ಮ ಭವಾನಿ ಮೇಡಮ್ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ವಾ ನಮಗೆ ಅವ್ರ ಬಗ್ಗೆ ಮಾಹಿತಿ ಮೇಡಮ್ ಈಗ ಯಾವ ಉದ್ದೇಶಕ್ಕೋಸ್ಕರ ನೀವು ಬಂದಿದ್ದಾದ್ರು ಅಲ್ಲ ಪರ್ಸನಲ್ ವಿಚಾರಕ್ಕ ಅಥವಾ ಭವಾನಿ ರೇವಣ್ಣವ್ರ ವಿಚಾರಕ್ಕ ಪರ್ಸನಲ್ SIT ಅವ್ರ ಜೊತೆ ಏನ್ ಮಾತಾಡಿದ್ರಿ ಅಂತ ಮೇಡಮ್ ಈಗ ಅವ್ರು ನೀವ್ ಯಾರು ಅಂತ ಕೇಳಿದ್ರು ಅದಕ್ಕೆ ಮಾತಾಡಿದ್ವಿ ಏನ್ ಹೇಳಿದ್ರಿ ಮೇಡಮ್ ನೀವು ಯಾರು ಅಂತ ಹೇಳಿದ್ರಿ ಮೇಡಮ್ ಅಂದ್ರೆ ಯಾವ ರೀಸನ್ಗೋಸ್ಕರ ಅಂತ ಗೊತ್ತಾಗಲ್ವಾ ಅಲ್ಲ ಮೇಡಮ್ ಯಾವ ರೀಸನ್ಗೋಸ್ಕರ ಬಂದಿದ್ದೀರಿ ಅಂತ ಏನೋ ಪರ್ಸನಲ್ ಕೆಲಸ ಇತ್ತು ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳಿದ್ವಿ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಲಾಯರ್ಸ್ ಕೂಡ ಭೇಟಿ ಕೊಟ್ಟರು ಜೊತೆಗೆ ಅವ್ರನ್ನ SIT ಅಧಿಕಾರಿಗಳೊಂದಿಗೆ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಆದರೆ ಯಾವುದೇ ಮಾಹಿತಿಯನ್ನು ಆ ವಕೀಲರು ಬಿಟ್ಕೊಡ್ತಿಲ್ಲ ಕಾದು ನೋಡಬೇಕಾಗುತ್ತೆ ರಂಜಿತ್ ಏನಾಗುತ್ತೆ ಭವಾನಿ ರೇವಣ್ಣ ಅವರು ಬರ್ತಾರಾ ಬಂದು ಏನು SIT ಅಧಿಕಾರಿಗಳನ್ನು ಭೇಟಿ ಮಾಡ್ತಾರ ಅನ್ನೋಂಥದ್ದನ್ನು ಮತ್ತಷ್ಟು ಮಾಹಿತಿಯನ್ನು ಇಂಚಿಂಚಾಗಿ ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ.